ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ಬೆಂಗಳೂರು, ತುಮಕೂರು ಎಲ್ಲೇ ಆಗಿರಲಿ, ರೈತರು ಒಳ್ಳೆ ಪಪ್ಪಾಯಿ ಬೆಳೆದಿದ್ದಾರೆ. ಒಂದು ಎಕರೆಯಲ್ಲಿ ಒಳ್ಳೆ ತಳಿ ಇದೆ, ಒಂದು ಎಕರೆಯಲ್ಲಿದೆ. ಯಾರನ್ನ ಇಲ್ಲ ಖರೀದಿಗಾದರೂ ತಗೊಳ್ಳಿ, ಇಲ್ಲ ಎಲ್ಲ ಫುಲ್ ಗಿಡ ಸೆಟ್ಟು ಕಾಯ ಕ್ಲಿಯರ್ ಆಗೋವರೆಗೂ ಆದರೂ ತಗೊಳ್ಳಿ, ಇಲ್ಲ KG ಲೆಕ್ಕ ಆದರೂ ತಗೊಳ್ಳಿ. ಅಂದರೆ ಭಾಳ ವಿಶೇಷವಾಗಿದೆ. ಅದಕ್ಕೆ ರೈತರನ್ನ ಕೇಳೋಣ ಅಂತ ಬಂದಿದ್ದೀನಿ ಇವತ್ತು. ಊರು ಯಾವ ಊರು ಎಲ್ಲ ವಿಚಾರಣೆ ಕೇಳ್ತೀವಿ, ಅಡ್ರೆಸ್ಸು ಎಲ್ಲ ಬಂದು ನೀವು ಇಲ್ಲಿ ಖರೀದಿ ಮಾಡ್ಬೋದು. ಖರೀದಿ ಮಾಡಿ ತಗೊಂಡೋಗಿ ರೈತರ ಹತ್ರ ಭಾಳ ಚೆನ್ನಾಗಿದೆ ಪಪ್ಪಾಯಿ. ಬೆಂಗಳೂರಾಗಿರಲಿ, ತುಮಕೂರಾಗಿರಲಿ, ಇಲ್ಲಿ ನೆಲಮಂಗಲ, ದಾಸಂಪುರ ಹೊಸ್ದಾಗಾಗಿದೆ ಮಾರ್ಕೆಟ್, ಅಲ್ಲೇರಾಗಲಿ, ಯಶವಂತಪುರ ಆಗಿರಲಿ, ಈ ಸಿಟಿ ಮಾರ್ಕೆಟ್ ಅವರು ಎಲ್ಲ ನೋಡ್ತಾಯಿದ್ರೆ ಇದನ್ನು ಶೇರ್ ಮಾಡಿ. ಒಳ್ಳೆ ಪಪ್ಪಾಯಿ ತಳಿ ಬೆಳೆದಿದ್ದಾರೆ ರೈತರು. ಬನ್ನಿ, ಊರ ಹೆಸರು ಎಲ್ಲ ವಿಚಾರಿಸೋಣ. ನಮಸ್ಕಾರ ಯಜಮಾನ್ರೆ. ಸ್ವಾಮಿ ನಮಸ್ತೆ. ಇದು ಊರ ಹೆಸರು? ಊರು ಮಾರುತಿಪುರ ಅಂತ. ಮಾರುತಿಪುರ, ಹಿರಳ್ಳಿ ಹೋಬಳಿ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ. ಫಸ್ಟು ಬ್ರಹ್ಮಸಮುದ್ರ. ಇದು ಹೌದು, ಓಕೆ. ಇದು ಎಷ್ಟು ವರ್ಷ ಆಯಿತು ನೀವು ಗಿಡ ಹಾಕಿ? 1 ವರ್ಷ ಆಯ್ತು ಇವತ್ತಿಗೆ. 1 ವರ್ಷ ಆಯ್ತು ಇವತ್ತಿಗೆ. ಇಷ್ಟೊಂದು ಹಣ್ಣಾಗಿದೆ. ಯಾರು ಖರೀದಿಗೆ ಬಂದಿಲ್ವಾ ನಿಮ್ಮ ಹತ್ರ? ಜಾಸ್ತಿ ಬರಲಿಲ್ಲ, ಅದಕ್ಕೆ ನಾವೇ ರೋಡ್ನ ಇಟ್ಕೊಂಡು ಮಾಡ್ತಾ ಇದ್ದೀವಿ. ಯಾರೋ ಒಂದು ಮಧುಗಿರಿ 1 ಕ್ವಿಂಟಲ್ ತಗೊಂಡೋದ್ರು. ಹೆಂಗೆ ಈ KG ಲೆಕ್ಕ ಹೆಂಗೆ ಕೊಡ್ತೀರಾ ನೀವು ಬಂದರೆ? ನಾವು 15-16 ಹೋದ್ರೆ ಕೊಡ್ತೀವಿ ಅಣ್ಣ. 20 ಮಾರ್ತಾ ಇದ್ದೀವಿ ರೋಡ್ನ ಇಟ್ಕೊಂಡು. ರೋಡ್ ಸೈಡಲ್ಲಿ 20 ನೀವು ಮಾರ್ತಾ ನಾವು ಮಾಡ್ತಾ ಇದ್ದೀವಿ. 15-16 ಬಂದರೆ ಕೊಡ್ತೀವಿ ರೀ. ಒಟ್ಟಿಗೆ ಒಂದು 15ರಿಂದ 17 ರೂಪಾಯಿ, 18 ರೂಪಾಯಿ ಬಂದರೆ ಯಾರನ ವೀಕ್ಷಕರು ಬೆಂಗಳೂರು ಕಡೆಯವ್ರು ನೋಡ್ತಾ ಇದ್ರೆ ಬಂದು 18, 15, 18, 17 ರೂಪಾಯಿ ಕೊಟ್ಟರು ಅವರು ಕೊಡ್ತಾರಂತೆ. ಅವ್ರು ರೋಡ್ ಸೈಡಲ್ಲಿ ಇಟ್ಕೊಂಡು ಮಾರ್ತಾಯಿದ್ರು. ನಾನು ಅದಕ್ಕೆ ಕೇಳಿದೆ. ಭಾಳ ರುಚಿ ಐತೆ ಹಣ್ಣು, ಒಳ್ಳೆ ಸಂಸ್ಕೃತಿವಾದ ಹಣ್ಣು. ತೋಟ ಕೂಡ ರೋಡ್ ಸೈಡಲ್ಲೇ ಇದೆ. ರೋಡ್ ಸೈಡೇ ಇದೆ. ಎಲ್ಲಿ ಹೊರಲಿಕ್ಕೆ ಯಾರು ಹೊಲ್ದಕ್ಕೆ ಹೋಗಂಗೆ ಇಲ್ಲ, ಅಷ್ಟು ಚೆನ್ನಾಗಿದೆ. ಹಿಂದೂಪುರದ ರೋಡು. ಎಲ್ಲ ಎಷ್ಟು ಗಿಡ ಐತೆ ಇವಾಗ? ಇದು 400 ಗಿಡ ಐತೆ ಅಣ್ಣ. 400 ಗಿಡ ಐತೆ. ಒಂದು 2000 KG ಆಗುತ್ತಾ ಇವಾಗ? ಆಗುತ್ತೆ. ಎಲ್ಲ ಕಿತ್ತರೆ ಆಗುತ್ತೆ. ನೋಡಿ ಸ್ನೇಹಿತರೆ, ಒಂದು 2000 KG, ಒಂದು 2 ಟನ್ ಆಗುತ್ತಂತೆ. ಬಂದು ಬೆಂಗಳೂರು ಕಡೆ, ತುಮಕೂರವರು ಯಾರನ್ನ ವೀಕ್ಷಕರಿದ್ದರೆ ಇದನ್ನು ಶೇರ್ ಮಾಡಿ, ರೈತರಿಗೆ ಒಂದು ಉಪಯೋಗ ಆಗಲಿ. ಪಾಪ ಕಷ್ಟಪಟ್ಟು ಬೆಳೆದಿದ್ದಾರೆ ಆ ರೈತರು. ಅದಕ್ಕೋಸ್ಕರ ರೈತರನ್ನ ಕೇಳಕ್ಕೆ ಬಂದಿದ್ದೀವಿ. ಇದು ಯಾವುದು ಮಾರ್ಚಿಪುರನಾ? ಮಾರುತಿಪುರ. ಮಾರುತಿಪುರ, ಹಿರಳ್ಳಿ ಹೋಬಳಿ, ಬ್ರಹ್ಮಸಮುದ್ರ ಪಂಚಾಯತಿ, ತುಮಕೂರು ಜಿಲ್ಲೆ, ಮಧುಗಿರಿ ತಾಲೂಕು. ಮಧುಗಿರಿಯಿಂದ ಹೊಸಕೆರೆಯಿಂದ ಹಿಂದೂಪುರ ರೋಡು. ಹೊಸಕೆರೆಯಿಂದ ಹಿಂದೂಪುರ ರೋಡ್. ಪಾಗೋಡ ಡೆಡ್ ಎಂಡ್ ಹೋಗುತ್ತೆ. ಇಲ್ಲಿ ಹೊಸಕೆರೆ ಒಂದು ರೈಟು, ಯಾವುದೋ ನಾಗಮ್ಮನ ಗುಡಿ ಐತೆ. ನಾಗಮ್ಮನ ಗುಡಿ ರೈಟ್ ತಗೊಂಡು ಡೆಡ್ ಎಂಡ್ ಬಂದರೆ ಒಂದು 3 ಕಿಲೋಮೀಟ್ರ್ ಆಗುತ್ತೆ. ಹೊಸಕೆರೆಯಿಂದ, ಮಧುಗಿರಿಯಿಂದ ಒಂದು 18-20 ಕಿಲೋಮೀಟ್ರ್ ಆಗುತ್ತೆ. ಬಂದು ಯಾರನ್ನಿದ್ರೆ ವೀಕ್ಷಕರೇ ನೋಡಿ, ಒಳ್ಳೆ ಪಪ್ಪಾಯಿ ಐತೆ. ಬನ್ನಿ, ಅದನ್ನೆಲ್ಲ ತೋರಿಸ್ತೀನಿ ಈಗ. ಮಧುಗಿರಿಯಿಂದ 15 ಕಿಲೋಮೀಟ್ರು. ಅದನ್ನು ನೋಡೋಣ ಬನ್ನಿ ಈಗ ಹೆಂಗಿದೆ ಕಾಯಿ ಅಂತ. ನೋಡಿ ಯಾವ ರೀತಿ ಹಣ್ಣಾಗಿದೆ. ಬಂದು ಎಲ್ಲ ವೀಕ್ಷಕರು ಖರೀದಿ ಮಾಡ್ಕೋಬೋದು. ನೋಡೋಣ ಬನ್ನಿ, ಎಷ್ಟು ಚೆನ್ನಾಗಿದೆ ಹಣ್ಣು. ನೋಡಿ, ಪಪ್ಪಾಯಿ ತೋಟ ಬೆಳೆದಿದ್ದಾರೆ. ಬೇಕು ಅಂದರೆ ನಿಮಗೂ ಈ ತಳಿ ಪಪ್ಪಾಯಿ ಗಿಡ ಚೆನ್ನಾಗಿ ಸಿಗುತ್ತೆ. ಬೇಕಂದರೆ ಈ ತಳಿ ಬೆಳಿಬೇಕು ಅಂದರೆ ನೋಡಿ, ಎಷ್ಟು ಚೆನ್ನಾಗಿದೆ ಕಾಯಿ. ತುಂಬಾ ಚೆನ್ನಾಗಿದೆ ಪಪ್ಪಾಯಿ ಗಿಡ. ತಗೊಂಡೋಗೋಂಥ ವೀಕ್ಷಕರು ಯಾರನ್ನು ಬಂದು ತಗೊಳ್ಳಿ. ನೋಡಿ, ಒಂದೊಂದು ಪಪ್ಪಾಯಿ ಎಷ್ಟೊಂದು ಬೆಳೆದಿದ್ದಾರೆ. ಅದಕ್ಕೆ ರೈತರು ಬೆಳೆದಿದ್ದಾರೆ. ತಗೊಂಡೋಗೋಂಥ ವೀಕ್ಷಕರು ಇದ್ದರೆ ನೋಡಿ, ಜಗ್ಗಿ ಹಿಡ್ದಿದೆ ಹಣ್ಣು, ಕಾಯಿ ಬೇಜಾನಿದೆ. ಬನ್ನಿ ತಗೊಂಡೋಗಿರಂತೆ. ಇಲ್ಲೇ ಮಾರುತಿಪುರ ಅಂತೆ ಊರ ಹೆಸರು. ಅದಕ್ಕೆ ಒಳ್ಳೊಳ್ಳೆ ಕಾಯಿ ಇದೆ. ಬನ್ನಿ ನೋಡಿ ಸ್ನೇಹಿತರೆ, ಎಷ್ಟು ದೊಡ್ಡದಾಗಿ ಕಾಯಿ ಎಲ್ಲ ಎಷ್ಟು ಚೆನ್ನಾಗಿದೆ. ಬಂದು ಯಾರನ್ನ ಖರೀದಿ ಮಾಡ್ಕೊಂಡೋಗಿ. ಹಣ್ಣಿಗೆ ಬಂದಿದೆ ಎಲ್ಲ. ಅವ್ರ ನಮ್ಮ ನಂಬರ್ ಹಾಕಿರ್ತೀನಿ. ಬಂದರೆ ಅಡ್ರೆಸ್ ಎಲ್ಲ ತಿಳಿಸ್ಕೊಡ್ತೀನಿ. ಬರೀ ಸ್ನೇಹಿತರೆ, ಅದಕ್ಕೆ ಇವತ್ತು ಹೊಸ ವರ್ಷದ ದಿನ ಒಳ್ಳೆ ಕೆಂಪು ಮುಟ್ಟಿದ ಹಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬಂದು ತಗೊಂಡೋಗಿ ನೋಡಿ. ಎಷ್ಟು ಖರೀದಿ ಮಾಡ್ತೀರಾ, ಎಷ್ಟೋ ದುಡ್ಡು ಖರ್ಚು ಮಾಡ್ತೀರಾ, ರೈತರು ಕೊಟ್ಟು ಸ್ವಲ್ಪ ಬೆಲೆ ಕೊಟ್ಟು ಬೆಳೆದಿರೋ ರೈತರಿಗೆ ತಗೊಂಡೋಗಿವ್ರಿ. ನೋಡಿ ಎಷ್ಟು ಚೆನ್ನಾಗಿದೆ ಹಣ್ಣು. ನೋಡಿ ಎಷ್ಟು ಉದ್ದಕ್ಕೆ ಕಾಯಿ ಎಲ್ಲ ಬಿಟ್ಟಿದೆ. ನೋಡಿ ಎಲ್ಲ ಹಣ್ಣಾಗಿ ನಿಂತಿದೆ ಪಪ್ಪಾಯಿ ಗಿಡ. ಒಂದು 400 ಗಿಡ ಇದೆ ಅಂತೆ. ನೋಡಿ ಸ್ನೇಹಿತರೆ, ಎಲ್ಲ ಹಣ್ಣಿಗೆ ಬಂದೈತೆ. ಯಾರನ್ನ ತುಮಕೂರು ಮೈಸೂರು ಅವ್ರು ನೋಡ್ತಾ ಇದ್ದರೆ ಮಾರುತಿಪುರ ಅಂತೆ ಇವರು ಊರು. ಅವ್ರದ್ದು ಮೊಬೈಲ್ ನಂಬರು ಎಲ್ಲ ಹಾಕ್ತೀನಿ, ಬಂದು ಖರೀದಿ ಮಾಡಿಕೊಂಡು ತಗೊಂಡೋಗಿ ಬನ್ನಿ ಸ್ನೇಹಿತರೆ. ಭಾಳ ಉತ್ತಮವಾದ ಬೆಳೆ ಬಂದೈತೆ. ನೋಡಿ ಎಷ್ಟು ಚೆನ್ನಾಗಿದೆ ಪಪ್ಪಾಯಿ ಗಿಡ. ನೋಡಿ ಎಲ್ಲ ಹಣ್ಣಾಗಿ ನಿಂತಿದೆ. ಅವರು ರೋಡ್ ಸೈಡಲ್ಲಿ ಇಕ್ಕೊಂಡಿದ್ರು. ನಾನು ಅದಕ್ಕೆ ವಿಚಾರ ಮಾಡಿ ಒಂದು ಯೂಟ್ಯೂಬಲ್ಲಿ ಹಾಕೋಣ ಅಂತ ಬಂದಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಕಾಯಿ. ನೋಡಿ ಒಂದೊಂದು ಕಾಯಿ ಎಷ್ಟು ದಪ್ಪ ಐತೆ ಹಣ್ಣು. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ಪಪ್ಪಾಯಿ ಗಿಡ ತಳಿ. ನೋಡಿ ಕಾಯಿ ಸಖತ್ತಾಗಿ ಬಂದೈತೆ. ಹೊಸ ವರ್ಷದ ದಿನ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಅದಕ್ಕೆ ಒಂದು 400 ಗಿಡ ಬೆಳೆದವ್ರಂತೆ. ಬನ್ನಿ ಅದಕ್ಕೆ ಕೇಳಿದ್ವಿ, ರೈತರನ್ನ ವಿಚಾರಣೆ ಮಾಡಿದ್ದೀವಿ, ಕೊಡ್ತಾರಂತೆ. ಬಂದಂಗೆಲ್ಲ ಕಿತ್ಕೊಂಡು 20 ರೂಪಾಯಿಗೆ ಮಾರ್ತಾವ್ರೆ. ಒಂದು 2,000 kg ಆಗುತ್ತಂತೆ. ಯಾರನ್ನ ತಗೊಂಡು ಹೋಗಂಗಿದ್ರೆ ಬಂದು ಬೆಂಗಳೂರು ವೀಕ್ಷಕರು ಬನ್ನಿ ತಗೊಳ್ಳಿ, ವ್ಯಾಪಾರ ಮಾಡಿಕೊಂಡು ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಸ್ನೇಹಿತರೆ. ಒಳ್ಳೆ ತಳಿ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟವೆಲ್ಲ. ನೋಡಿ ಸ್ನೇಹಿತರೆ, ಚೆನ್ನಾಗಿ ವಿಚಾರಣೆ ಮಾಡಿಕೊಂಡು ತಗೊಂಡೋಗಿ ಒಳ್ಳೆ ತಳಿ ಕೊಡ್ತಾರೆ ಪಪ್ಪಾಯಿಗೆ. ನೋಡಿ ಚೆನ್ನಾಗಿದೆ ಪಪ್ಪಾಯಿ. ಯಾರು ಬೇಕಾದ್ರೂ ಬಂದು ಖರೀದಿ ಮಾಡ್ಕೊಂಡೋಗಿ. 1 ಎಕರೆ ಒಳಗೈತಂತೆ. ನೋಡಿ ಎಲ್ಲ ಹಣ್ಣಿಗೆ ಬಂದೈತೆ, ಕೊಡ್ತಾರಂತೆ. ಯಾರಿಗೆ ಬೇಕಾದ್ರೂ ತಗೊಂಡು ಹೋಗ್ಬೋದು. ಒಳ್ಳೆ ಹಣ್ಣುಗಳು ನೋಡಿ ಎಷ್ಟು ಚೆನ್ನಾಗಿ ಬಂದ ಹಣ್ಣುಗಳು. ಒಂದು 2,000 kg ಆಗುತ್ತಂತೆ. ಬಂದು ತಗೊಂಡೋಗಿ ಸ್ನೇಹಿತರೆ. ಅದಕ್ಕೋಸ್ಕರ ಆಗ್ತಾಯಿದ್ದೀವಿ ವಿಡಿಯೋ ಮಾಡಿ. ಬನ್ನಿ, ಈ ವಿಶೇಷ ಕಾರ್ಯಕ್ರಮ ಎಲ್ಲ ರೈತರಿಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿ ಹಣ್ಣು ಐತಿ. ಎಲ್ಲ ಅಲ್ಲೆಲ್ಲ ಹಾಕಿದ್ದಾರೆ. 1-2 ಎಕರೆ ಒಳಗೈತೆ ನೋಡಿ. ಚೆನ್ನಾಗಿದೆ ನೋಡೋಣ. 1 ಎಕರೆ ಫುಲ್ಲಾಗಿದೆ. ನೋಡಿ ಸ್ನೇಹಿತರೆ ಹೆಂಗಿದೆ ಕಾಯಿ. ಚೆನ್ನಾಗಿ